ಅದ್ ಹೆಂಗ್ 200-300ಕ್ಕೆ ಸಿಗುತ್ತೆ ಅಂದಾಗ ಈ ಸ್ವಾಮ್ಯರ್ನ ಮಿಕ್ಸ್ ಹೊಡೆದು ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಇಂಡಿಯಾದ ಕಾಫಿ ಹಾಳಾಯ್ತು. ಅದ್ರ ಜೊತೆಗೆ ಇನ್ನಷ್ಟು ಮಹಾತ್ಮರು ಬಂದ್ರು. ಯಾರು? ಇನ್ಸ್ಟಂಟ್ ಕಾಫಿ ಸಾವುಕಾರರು. ಇವ್ರು ಯಾರು? ಈ ಇನ್ಸ್ಟಂಟ್ ಕಾಫಿ ಸಣ್ಣ ಪುಟ್ಟಾರು ಯಾರು ಮಾಡಕ್ಕಾಗಲ್ಲ. ಇದು ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಇರಬೇಕು. ಎಕ್ಸಾಂಪಲ್, ನನ್ನ ಪ್ರಕಾರ ಬೆಂಗಳೂರಲ್ಲೂ ಒಂದು ಫ್ಯಾಕ್ಟ್ರಿ ಇಲ್ಲ ಇದು ಇನ್ಸ್ಟಂಟ್ ಕಾಫಿ ಮಾಡೋದು. ಇದು ಬಾಂಬೆಲಿದೆ, ಹೈದ್ರಾಬಾದಲ್ಲಿ ನಾನು ಕೇಳಿದ್ದೀನಿ. ಏನಿದು ಸ್ನೇಹಿತರೆ? ಇದು ಕಾಫಿ ಕಚ್ಚಡವಾಗಿರೋ ಕಾಫಿ ತಗೊಳೋದು. ಎಲ್ಲ ಏನೇನ್ ಕಸ್ದಂಗಿರುತ್ತೋ, ಯಾವನ್ ಏನ್ ರಿಜೆಕ್ಟ್ ಮಾಡಿರ್ತಾನೋ ಅದನ್ನ ಇವ್ರು ತಾಂತಾರೆ. ಇವ್ರು ತಗೊಂಡ್ಬಿಟ್ಟು ದುಂಡಗ್ ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಅದಕ್ಕೂ ಚಿಕ್ಕೋರಿ ಹಾಕ್ತಾರೆ. ಯಾಕೆಂದ್ರೆ ಇನ್ಸ್ಟಂಟ್ ಕಾಫಿನೂ ಹಾಲಿಗೆ ಹಾಕ್ಬೇಕಲ್ಲ. ಚಿಕ್ಕೋರಿ ಇಲ್ಲ ಅಂದ್ರೆ ಈ ಅಣ್ದಿರು ನಡೆಯಲ್ಲ. ಅದಕ್ಕೂ ಚಿಕ್ಕೋರಿ ಹಾಕ್ತಾರೆ. ಚಿಕ್ಕೋರಿ ಹಾಕ್ಬಿಟ್ಟು ಅದಕ್ಕೊಂದು ಫ್ಲೇವರ್ನ ಇವ್ರು ಸೇರಿಸ್ತಾರೆ. ಏನಂದ್ರೆ ಅಡಿಕ್ಟಿವ್. ಅದು ಕಾಫಿ ಫ್ಲೇವರ್ ಅಲ್ವೇ ಅಲ್ಲ. ಇನ್ಸ್ಟಂಟ್ ಕಾಫಿ ಅಂದ್ರೆ ನೀವು ಯಾರ್ಯಾರು ಕುಡಿತೀರಾ, ಇನ್ಸ್ಟಂಟ್ ಕಾಫಿ ರೆಗ್ಯುಲರ್ ಆಗಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ಹಾಕಿರೋ ಕೆಮಿಕಲ್ ಏನಿದೆ. ಎಕ್ಸಾಂಪಲ್, ಲೇಸ್ನ ನೀವು ಮನೇಲಿ ಮಾಡಕ್ ಆಗಲ್ಲ ವೀರೇಶ್, ನೀವು ಸತ್ರು ಮಾಡಕ್ಕಾಗಲ್ಲ ಲೇಸ್ನ. ಯಾಕೆ ಮಾಡಕ್ಕಾಗಲ್ಲ ಅಂತಂದ್ರೆ ಲೇಸ್ ಅದು ಅವ್ನ ಕಂಪ್ನಿಯವನೇ ಮಾಡಿರೋ ಟೇಸ್ಟ್. ಅದನ್ನ ತಿಂತಿದ್ದಂಗೆ ಕುರ್ಕುರೆ ನೀನ್ ಮನೇಲಿ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅದು ಕಂಪ್ನಿಯವ್ರು ಮಾಡಿರೋದು. ಅದೇ ತರ ಈ ಇನ್ಸ್ಟಂಟ್ ಕಾಫಿಗಳು ಕಿಕ್ ಕುಡಿಬೇಕು, ಆ ತರದ್ ಗಿಡವೇ ಇಲ್ಲ, ಆ ತರದ್ ಟೇಸ್ಟೇ ಇಲ್ಲ. ಇವ್ರು ಕುತ್ಕೊಂಡ್ರು ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿ ಒಂದು ಟೇಸ್ಟ್ ರೆಡಿ ಮಾಡಿ, ಎಸ್ ಕಾಫಿ ಕುಡಿ ಮೂಡಾಗತ್ತೆ ಅಂತೇಳಿ ಲೋಟದಲ್ಲಿ ಹಿಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಇದು ಎಷ್ಟೋ ಜನಕ್ಕೆ ಕಾಫಿ ಕಲ್ಚರೇ ಗೊತ್ತಿಲ್ವಲ್ಲ, ರಿಯಲ್ ಕಾಫಿ ಅಂದ್ರೆ ಏನ್ ಗೊತ್ತಿಲ್ವಲ್ಲ. ಕುಡಿದ್ರು ಅದ್ ಎಷ್ಟು ಹಾರಿಬಲ್ ಅಂದ್ರೆ ನೀವು ಅದನ್ನ ಓಪನ್ ಮಾಡಿ 10 ನಿಮಿಷ ಆಚೆಗಿಟ್ರು ಸಾಕು, ಜಿನ್ಗೋಗುತ್ತದು. ಜಿನ್ಗಿ ನಿಮಗೆ ಅದನ್ನ ಬಿಡ್ಸಕ್ಕೂ ಬರಲ್ಲ, ಅಷ್ಟು ಕಠಿಣವಾಗುತ್ತೆ, ಅಷ್ಟು ಹಾರಿಬಲ್ ಇರುತ್ತೆ ಈ ಇನ್ಸ್ಟಂಟ್ ಕಾಫಿ. ಅದ್ರಲ್ಲಿ ನೀವು ಅದರದ್ದು ನೋಡ್ಬಿಟ್ರೆ ಹೈ ಪ್ರೋಸೆಸ್ಡ್ ಅಂದ್ರೆ ಹೆವಿ ಪ್ರೋಸೆಸ್ಡ್ ಆಗಿರುತ್ತೆ. ಅಡಿಕ್ಟಿವ್ಸ್ ಅಂಡ್ ಫಿಲ್ಲರ್ಸ್ ಅಂದ್ರೆ ಅವ್ರಿಗೆ ಬೇಕಾದ ರೀತಿ ಹಾಕಿರ್ತಾರೆ. ಅದರದ್ದು ಟೋಟಲಿ ನಾವು ಹೇಳ್ಬೇಕಂದ್ರೆ ನಿಮ್ ಹೆಲ್ತಿಗೆ ಮಾರಕ ಈ ಇನ್ಸ್ಟಂಟ್ ಕಾಫಿಗಳು, ಕುಡಿಲೇಬಾರ್ದು. ಸೊ ಈ ತರ ಒಂದು ಗ್ರೇಟೆಸ್ಟ್ ಕಾಫಿ ಇದ್ದಿದ್ದನ್ನ ಯಾವ ರಾಜರು ಚಿನ್ನ ವಜ್ರ ವೈಡೂರ್ಯಗಳನ್ನ ಕಾದಂಗ್ ಕಾಯ್ತಿದ್ರು ಅಂತ ಕಾಫಿ ನಿಧಾನಕ್ಕೆ ಡೌನ್ಫಾಲ್ ಆಗ್ತಾ ಬಂತು. ಸೊ ಫೈನಲಿ ವಿ ಡಿಸೈಡೆಡ್, ನಾವು ಏನ್ ತೀರ್ಮಾನ ತಗೊಂಡ್ವಿ ಅಂತಂದ್ರೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಪಾಪ ಎಲ್ಲ ಮಾರ್ತಾರೆ, ಅವರ ಜೀವನದ ಅಮೂಲ್ಯವಾದ ಸಮಯವನ್ನ ನಮ್ ಜೊತೆ ಕಳಿಯಕ್ ಬರ್ತಾರೆ. ಅವ್ರಿಗೆ ಅನ್ನಿಸ್ಬೇಕು, ಗುರು ಸರ್ ಇಂಥದ್ನೆಲ್ಲ ಮಾರಿಸ್ಬಿಟ್ರಲ್ಲ ನಮ್ ಕೈಲಿ. ಅನ್ನಿಸ್ಬಾರ್ದು. ಅವ್ರಿಗೆ ಅನ್ನಿಸ್ಬೇಕು ಸ್ವದೇಶಿ ದಿಶಾದ ಈ ಜರ್ನಿ ಇಂಥ ಅದ್ಭುತವಾದ ಒಂದು ಕೆಲಸ ನಾನು ಮಾಡಿದ್ದೆ ಅಂತ ಅವ್ರ ಮೊಮ್ಮಕ್ಕಳಿಗೆ ಹೇಳ್ಬೇಕು ಕತೆ ಹೇಳ್ಬೇಕಾದ್ರೆ. ಈಗ ಎಕ್ಸಾಂಪಲ್, ಏನೇನೋ ಮಾರಿಸ್ಬಿಟ್ರಪ್ಪ ಇವರು ಅನ್ಬಾರ್ದು ಅಂತೇಳಿ ವಿ ಡಿಸೈಡೆಡ್ ಅಂತ ಒಂದು ಕಾಫಿ ಕಲ್ಚರ್ನ ನಾವು ವಾಪಸ್ ತರಬೇಕು ಅಂತ ಪಣ ತೊಟ್ವಿ. ಅದನ್ನ ತಂದು ನಿಮ್ ಕೈಗೆ ನಾನು ಇವತ್ತು ಕೊಟ್ಟಿದ್ದೀನಿ. ಅದ್ರ ಪರಿಪೂರ್ಣವಾದ ಮಾಹಿತಿ ಕೊಡ್ತೀನಿ, ಅದನ್ನ ಬಳಸೋದು ಹೇಗೆ, ಯಾವ ತರ, ಏನು, ಹೇಗೆ ಅಂತೇಳಿ. ಸೊ ಲೆಟ್ಸ್ ಸ್ಟಾರ್ಟ್. ಯಾಕೆ ನಮ್ಮ ಸ್ವದೇಶಿ ದಿಶಾ ಕಾಫಿ ಇಷ್ಟೊಂದು ಕ್ಲೀನ್ ಆಗಿದೆ, ಇಷ್ಟೊಂದು ಚೆನ್ನಾಗಿದೆ ಅಂತಂದ್ರೆ, ಸ್ನೇಹಿತರೆ ಬನ್ನಿ ಇಲ್ಲಿ ಪ್ಯೂರ್ ಅರೇಬಿಕಾ ಮುಂದೆ ಹೇಳ್ಕೊಡ್ತೀನಿ. ಸಿಂಗಲ್ ಆರಿಜಿನ್ ಅಂದ್ರೆ ಏನು, ಸ್ಪೆಷಾಲಿಟಿ ಕಾಫಿ ಅಂದ್ರೆ ಏನು, ಮೀಡಿಯಂ ರೋಸ್ಟ್ ಅಂದ್ರೆ ಏನು, ಪಾರ್ಚ್ಮೆಂಟ್ ವಾಶ್ ಅಂದ್ರೆ ಏನು, ಏನ್ ಸರ್ ಇದು? ಬನ್ನಿ ಒಂದೊಂದಾಗಿ ಇದನ್ನ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಕಾಫಿನ ಆರ್ಟಿಫಿಷಿಯಲ್ ಆಗಿ ಗ್ರೋ ಮಾಡ್ತಾರೆ. ಲೈಕ್ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಏನ್ ಕಾಣ್ತಾ ಇದೆ ಒಂದು ಚಿತ್ರ, ಇದರಲ್ಲಿ ನೀವು ನೋಡ್ಬೋದು. ಅಂದ್ರೆ ಲ್ಯಾಂಡ್ ನೀಟಾಗಿರುತ್ತೆ, ಅದಕ್ಕೆಲ್ಲ ಮಿಷಿನರಿಗಳನ್ನ ಸೆಟ್ ಮಾಡ್ತವೆ, ಡ್ರೋನ್ ಬಂದು ಸ್ಪ್ರೇ ಹೊಡಿತವೆ, ಎಲ್ಲ ಡ್ರಿಪ್ಗಳು, ಎಲ್ಲ ಮಿಷಿನ್, ಹಣ್ಣು ಕುಯ್ಯಕ್ಕೂ ಕೂಡ ಮಿಷಿನ್ಗಳು. ಆದ್ರೆ ಇಂಡಿಯಾ ಈಸ್ ಒನ್ ಅಂಡ್ ಓನ್ಲಿ ಕಂಟ್ರಿ ಏನಪ್ಪಾ ಅಂದ್ರೆ, ನಾವು ನ್ಯಾಚುರಲಿ ಅದನ್ನ ಎಷ್ಟು ಕಷ್ಟ ಅಂತಂದ್ರೆ, ಕಾಫಿ ಬೆಳಿತಕ್ಕಂತ ಜಾಗ ನೀವು ಇಲ್ಲೇನ್ ನೋಡ್ತಿದ್ದೀರಿ, ಈ ತರ ಒಂದು ಹಿಲ್ ಸ್ಟೇಷನ್ ಅಲ್ಲಿ ಇರುತ್ತೆ. ಹಿಲ್ ಸ್ಟೇಷನ್ ಅಂದ್ರೆ ಸ್ವಲ್ಪ ಸ್ಲಿಪ್ ಆದ್ರೂ ಮನುಷ್ಯ ಕೆಳಗೆ ಬಿದ್ದು ಹೋಗ್ತಾನೆ. ಆ ಹಿಲ್ ಸ್ಟೇಷನ್ದು ಪ್ರಾಬ್ಲಮ್ ಏನ್ ಗೊತ್ತಾ, ನೀವು ಗೊಬ್ಬರ ಹಾಕಿ, ದನಿನ್ ಗೊಬ್ಬರ ಏನಾರ ಹಾಕಿದ್ರೆ ಒಂದು ಮಳೆಗೆ ಎಲ್ಲ ಹಳ್ಳಕ್ ಹೋಗಿರುತ್ತದ. ಅರ್ಥ ಆಗ್ತಿದೆ ಅನ್ಕೊಂತೀನಿ ಎಲ್ಲರಿಗೂ. ಇವ್ರ ತರ ನೀವು ಸಾಯಿಲ್ನ ಒಂದು ಕಂಡೀಷನ್ ಅಲ್ಲಿ ಇಡ್ಕೊಳಕ್ ಬರಲ್ಲ. ಪ್ರಕೃತಿಯ ರುದ್ರ ನರ್ತನದ ಮಧ್ಯದಲ್ಲಿ ನಾವು ಆ ಎಲ್ಲಾ ಚಾಲೆಂಜಸ್ನ, ನ್ಯಾಚುರಲ್ ಚಾಲೆಂಜಸ್ನ ಎಕ್ಸೆಪ್ಟ್ ಮಾಡಿ
ಇಲ್ಲಿ ಯಾವುದೇ ನೀವು ಡ್ರೋನ್ ಅಲ್ಲಿ ಸ್ಪ್ರೇಯಿಂಗ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಮಾಡದಲೆ ನ್ಯಾಚುರಲಿ ಅತ್ಯಂತ ಹೆಚ್ಚು ಟಾಕ್ಸಿಕ್ ಆಗಿ ಭೂಮಿಯನ್ನ ಹಾಳು ಮಾಡದಲೆ ಅಲ್ಲಿ ಇರುವ ಬೆಳೀತಕ್ಕಂತಹ ಕಾಫಿ ವೈ ಇಂಡಿಯನ್ ಕಾಫಿ ಇಸ್ ದ ಬೆಸ್ಟ್ ಕಾಫಿ ಹೇಳ್ತಾ ಅರೇಬಿಕಾ ಮತ್ತೆ ರೋಬಸ್ಟಾ ಏನಿದು ಬನ್ನಿ ಸ್ನೇಹಿತರೆ, ಇದು ಎರಡು ಜಾತಿಯ ಗಿಡಗಳು. ಈ ಅರೇಬಿಕಾ ಏನಿದೆ ಇದು ಪ್ಯೂರ್ ಆರಿಜಿನ್ ಅಂತ ಕರಿತೀವಿ, ಅಂದ್ರೆ ಪ್ಯೂರ್ ತಳಿ ಅಂತ. ಯಾವತ್ತು ಇಲ್ಲಿವರೆಗೂ ಮನುಷ್ಯ ಕೈ ಹಾಕಿ ಆಪರೇಷನ್ ಡೈಮಂಡ್ ರಾಕೆಟ್ ಮಾಡದೇ ಇರೋ ಗಿಡ. ಇಲ್ಲಿವರೆಗೂ ಇವನ ಆಟಗಳಿಗೆ ಗೊತ್ತಲ್ಲ ಮನುಷ್ಯಂದು. ನಾವು ತುಂಬಾ ಸರಿ ನನ್ನ ಬುಕ್ಕಲ್ಲಿ ಹೇಳ್ತಾ ಇರ್ತೀನಿ, ತಳಿ ಸಂವರ್ಧನೆ ಆಗದ ಅದು ಯಾವುದೇ ರೀತಿ. ಯಾಕೆ ಅಂದ್ರೆ ಅರೇಬಿಕಾ ಏನಿದೆ ಇದು ಅತ್ಯಂತ ಕಮ್ಮಿ ಹೀಲ್ಡ್ ಕೊಡ್ತಕ್ಕಂತಹ ಒಂದು ಗಿಡ. ರೊಬಸ್ಟಾ ಏನಿದೆ ಇದು ಆಗುತ್ತೆ, ಜೊತೆಗೆ ಇದರಲ್ಲಿ ಹೀಲ್ಡಿಂಗ್ ಜಾಸ್ತಿ, ಪ್ರಾಫಿಟ್ ಜಾಸ್ತಿ, ಆದ್ರೆ ಅಸಿಡಿಕ್ ಲೆವೆಲ್ ಜಾಸ್ತಿ ರೊಬಸ್ಟಾದಲ್ಲಿ. ಅಸಿಡಿಕ್ ಲೆವೆಲ್ ಅಂದ್ರೆ ಅದನ್ನ ಕುಡಿದಾಗ ಗ್ಯಾಸ್ಟ್ರಿಕ್ ಆಗಂತ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರುತ್ತೆ. ನ್ಯೂಟ್ರಿಷನಲ್ ಅಂದ್ರೆ ಅರೇಬಿಕಾದಲ್ಲಿ ಅಂದ್ರೆ ಈ ಏನು ಅಸಿಡಿಕ್ ಇದೆಯಲ್ಲ ಅದು ಕಮ್ಮಿ ಇರುತ್ತೆ, ಸ್ವೀಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಆದ್ರೆ ರೊಬಸ್ಟ ಏನಿದೆ ಇದು ಹಾರ್ಶ್ ಆಗಿರುತ್ತೆ, ತುಂಬಾ ಬೈಟರ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಮಿಲ್ಕ್ ಕಾಫಿ ಜಾಸ್ತಿ ಆಯ್ತೋ, ಎಲ್ಲೆಲ್ಲಿ ಇನ್ಸ್ಟಂಟ್ ಕಾಫಿ ಜಾಸ್ತಿ ಆಯ್ತೋ ಅವರು ಜಾಸ್ತಿ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ರೊಬಸ್ಟಾನ. ಯಾಕೆ ಅಂದ್ರೆ ಹಾಲಿಗೆ ಹಾಕಿದಾಗ ಖರ್ಚು ತರ, ಅಂದ್ರೆ ಹೆಂಗಿದೆ ಕಾಫಿ ಪುಡಿ ಅಂದ್ರೆ ಇಡೀ ಹಾಲು ಒಂದೇ ಸರಿ ಕಪ್ಪಗಾಗ್ಬಿಡ್ಬೇಕು ನೋಡಿ, ಇದು ಎಂತ ಪವರ್ಫುಲ್ ಕಾಫಿ ಕೊಟ್ಟರೆ ಅಂತ ಜನ ಮಾತಾಡ್ತಾರೆ. ಸೊ ಹಂಗ್ ಮಾಡಕ್ಕೋಸ್ಕರ ರೊಬಸ್ಟಾ ಪಾಪ್ಯುಲರ್ ಆಗ್ತು. ಬೆಳೆ ಜಾಸ್ತಿ ಆಗಿ ಬೆಳೆಯುತ್ತೆ, ಜಾಸ್ತಿ ಬರುತ್ತೆ, ಮರದ ತರ ಬಿಡುತ್ತೆ, ಖರ್ಚು ಕಮ್ಮಿ, ಸೊ ಆದಾಯ ಜಾಸ್ತಿ ಅಂತ ಮಾಡಿದ್ರು. ಹಾಗಾಗಿ ಮಾರ್ಕೆಟ್ ಅಲ್ಲಿ ರೊಬಸ್ಟಾಗೆ ಕಾಫಿಗೂ ಅರೇಬಿಕಾ ಕಾಫಿಗೂ ಅರೇಬಿಕಾ ಕಾಫಿ ₹1 ಇದ್ರೆ ರೊಬಸ್ಟಾ 60 ರಿಂದ 70 ರೂಪಾಯಿ ತನಕ ಇರುತ್ತೆ. ಅಂದ್ರೆ ರೊಬಸ್ಟಾ ಯಾವತ್ತು ರೇಟ್ ಕಮ್ಮಿ. ಯಾಕೆ ಅಂದ್ರೆ ಅರೇಬಿಕಾದ್ದು ಅಷ್ಟು ಪ್ಯೂರೆಸ್ಟ್ ಫಾರ್ಮ್. ಇದು ಮನುಷ್ಯ ಚೇಂಜ್ ಮಾಡ್ದ, ಅದಕ್ಕೇನೇನೋ ಮಾಡಿ ಬಗ್ಸಿ ಅದನ್ನೆಲ್ಲ ಮಾಡಿಫೈಡ್ ಮಾಡಿ ತಳಿ ಸಂವರ್ಧನೆ ಮಾಡಿ ರೊಬಸ್ಟಾ ಮಾಡ್ದ. ಬಟ್ ಅರೇಬಿಕಾ ಏನಿದೆ ಅದು ಪ್ಯೂರ್ ಆಗಿ ಅವತ್ತಿಂದ ಇವತ್ತವರೆಗೂ ಹಂಗೆ ನೈಜವಾಗಿ ಮನುಷ್ಯನ ಯಾವುದೇ ಕೃತ್ಯಗಳಿಗೆ ಒಳಗಾಗ್ದಲೇ ಇರ್ತಕ್ಕಂಥ ಕಾಫಿ ಅರೇಬಿಕಾ. ಸೊ ಇಲ್ಲಿಗೆ ನಿಮಗೆ ಕ್ಲಾರಿಟಿ ಆಯ್ತು, ಅರೇಬಿಕಾ ಅಂದ್ರೇನು, ರೊಬಸ್ಟಾ ಅಂದ್ರೇನು. ಅರೇಬಿಕಾ ತುಂಬಾ ಚಿಕ್ಕ ಜಾತಿಯ ಗಿಡ, ರೊಬಸ್ಟಾ ತುಂಬಾ ರಭಸವಾಗಿ ಬೆಳೀತಕ್ಕಂತಹ, ರಫ್ ಆಗಿರ್ತಕ್ಕಂತಹ, ಹಾರ್ಶ್ ಆಗಿರ್ತಕ್ಕಂತಹ, ಅಸಿಡಿಕ್ ಲೆವೆಲ್ ಅಂದ್ರೆ ಗ್ಯಾಸ್ಟ್ರಿಕ್ ಅನ್ನ ಜಾಸ್ತಿ ಮಾಡ್ತಕ್ಕಂತಹ ಗುಣಗಳು ರೊಬಸ್ಟಾದಲ್ಲಿರುತ್ತೆ. ಬಟ್ ಅರೇಬಿಕಾ ಸ್ಮೂತ್ ಆಗಿರುತ್ತೆ, ಅಸಿಡಿಕ್ ಲೆವೆಲ್ ಕಮ್ಮಿ ಇರುತ್ತೆ, ಸ್ವೀಟರ್ ಆಗಿರುತ್ತೆ. ಅರೇಬಿಕಾ ಈಸ್ ಎಕ್ಸ್ಪೆಷಲಿ ಫಾರ್ ಬ್ಲಾಕ್ ಕಾಫಿಗೆ ಮಾತ್ರ ಅದನ್ನ ಪ್ರಿಫರ್ ಮಾಡ್ತಾರೆ, ಹಂಗಾಗಿ ಅದರ ರೇಟು ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಹೋಗೋಣ. ಕಾಫಿ ಬೀಜವನ್ನ ಪ್ರೋಸೆಸ್ ಮಾಡಿದ್ಮೇಲೆ ಅದನ್ನ ಹುರಿತಾರೆ. ಹುರಿದಾಗ ಹುರಿಯೋದ್ರಲ್ಲಿ ವಿಧಾನಗಳಿದಾವೆ ಎರಡು. ಒಂದು ಮೀಡಿಯಂ ರೋಸ್ಟ್ ಅಂತ, ನೀವು ಬಾಟಲ್ ಮೇಲೆ ನೋಡಿರ್ತೀರ. ಯಾಕೆಂದ್ರೆ ನೀವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರ್ಲಿ ಅಂತ ಇದನ್ನ ಹೇಳ್ತಾ ಇದ್ದೀನಿ. ಮೀಡಿಯಂ ರೋಸ್ಟ್ ಅಂದ್ರೇನು, ಡಾರ್ಕ್ ರೋಸ್ಟ್ ಅಂದ್ರೇನು? ಮೀಡಿಯಂ ರೋಸ್ಟ್ ಅಂತಂದ್ರೆ ಬೀಜನಲ್ಲಿ ಒಂದು ಮೊಬ್ಬಾಗ ತನಕ ಉರಿಯೋದು, ಒಂದು ಕ್ರ್ಯಾಕ್ ಅಂತ ಕರಿತೀವಿ, ಸಿಂಗಲ್ ಕ್ರ್ಯಾಕ್ ಬರುತ್ತೆ ಬೇಳೆ ಮಧ್ಯದಲ್ಲಿ. ಡಾರ್ಕ್ ರೋಸ್ಟ್ ಅಂದ್ರೆ ಡಬಲ್ ಅಥವಾ ಟ್ರಿಬಲ್ ಕ್ರ್ಯಾಕ್, ಫುಲ್ ಡಾರ್ಕ್ ಆಗುತ್ತೆ. ಏನಕ್ಕದು ಅಂದ್ರೆ ಹಾಲಿನ ಜೊತೆಗೆ ಕುಡಿಲಿಕ್ಕೆ ಡಾರ್ಕ್ ರೋಸ್ಟ್ ನ ಪ್ರಿಫರ್ ಮಾಡ್ತಾರೆ, ಆದ್ರೆ ಬ್ಲಾಕ್ ಕಾಫಿ ಜೊತೆ ಕುಡಿಯಕ್ಕೆ ನಿಮಗೆ ಮೀಡಿಯಂ ರೋಸ್ಟ್ ನ. ಯಾಕೆ ಅಂತಂದ್ರೆ ಮೀಡಿಯಂ ರೋಸ್ಟ್ ಅಲ್ಲಿ ತುಂಬಾ ಪೋಷಕಾಂಶಗಳು ಉಳ್ಕೊಂತವೆ. ಡಾರ್ಕ್ ರೋಸ್ಟ್ ಅಲ್ಲಿ ಅದನ್ನ ಎಷ್ಟು ನಾವು ಬಲಾತ್ಕಾರವಾಗಿ ಹುರಿತೀವೋ ಅದಷ್ಟೇ ನಿಮಗೆ ಸ್ಮೆಲ್ ಅನ್ನು ಕೊಡುತ್ತೆ, ಅದರಲ್ಲಿ ಯಾವುದೇ ಪೋಷಕಾಂಶಗಳು ಉಳಿಯಲ್ಲ. ಸೊ ಹಾಗಾಗಿ ಕಾಫಿನಲ್ಲಿ 1 ಸೆಕೆಂಡ್ ಏನ್ ಅರ್ಥ ಮಾಡ್ಕೋಬೇಕು, ಮೀಡಿಯಂ ರೋಸ್ಟ್ ಕಾಫಿಗಳು ಕುಡಿಬೇಕು, ಡಾರ್ಕ್ ರೋಸ್ಟ್ ಕಾಫಿಗಳನ್ನ ಕುಡಿಬಾರ್ದು. ಇಲ್ಲಿ ಬನ್ನಿ, ಈ ಪಾರ್ಚ್ಮೆಂಟ್ ವಾಶ್ ಅಂದ್ರೇನು ಅಥವಾ ಕಾಫಿ ಚೆರ್ರಿ ಅಂದ್ರೇನು ನೋಡಿ. ಇಲ್ಲೊಂದು ಕಾಫಿ ಚಿತ್ರ ನಿಮಗೆ ಕಾಣ್ತಾ ಇದೆ. ಇದರಲ್ಲಿ ಕೆಂಪು ಮತ್ತು ಹಸಿರು ಬಣ್ಣದ ಬೀಜಗಳಿದಾವೆ. ಯಾವ ಕೆಂಪು ಬೀಜಗಳನ್ನೇ ಮಾತ್ರ, ಯಾವುದು ಹಣ್ಣಾಗಿದೆಯೋ ಆ ಹಣ್ಣನ್ನೇ ಕಿತ್ತು ಆ ಹಣ್ಣಿನಿಂದ ಬೀಜಗಳನ್ನ
ಬಿಡಿಸಿ, ಅದಕ್ಕೆ ಮಿಷಿನ್ಗಳಿದೆ, ಬಿಡಿಸಿ ನೀರಿಂದ ವಾಶ್ ಮಾಡಿ ಅದನ್ನ ತೊಳೆದು ಅದನ್ನ ಒಣ ಹಾಕಿ ತಯಾರಿಸೋದಕ್ಕೆ ಪಾರ್ಚ್ಮೆಂಟ್ ವಾಶ್ ಅಂತ ಕರೀತಾರೆ. ಇಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಗ್ರೀನ್ ಗೋಲ್ಡ್ ಅಂತ, ಅಂದ್ರೆ ಅಷ್ಟು ಅದನ್ನ ಕೈಲಿ ಇಟ್ಕೊಂಡ್ರೇನೆ ಖುಷಿ. ಸರ್ ಚೆರ್ರಿ ಅಂದ್ರೆ ಏನು? ನನಗಷ್ಟು ಟೈಮ್ ಇಲ್ಲಪ್ಪ, ನನಗೆ ಅಷ್ಟೊಂದು ಕತೆ ಇಲ್ಲ, ಒಂದೇ ಸಲ ಕುಯಿಸ್ಬಿಡ್ತೀನಿ ನಾನು ತೋಟದಲ್ಲ, ಹಣ್ಣಣ್ಣಣ್ಣಣ್ಣು ಕುಯ್ಯಕ್ ನನಗೆ ಜನ ಸಿಗಲ್ಲ, ನನಗದು ಪೇಶನ್ಸೇ ಇಲ್ಲ. ಅವಾಗ ಇಲ್ಲಿ ನೀವು ನೋಡ್ಬೋದು, ಒಂದು ಹಣ್ಣಿದೆ, ಒಂದು ದ್ವಾರಹಣ್ಣಿದೆ, ಇನ್ನೊಂದು ಕಾಯಿದೆ. ಇಲ್ಲೇನಾಗುತ್ತೆ, ಆ ಕಾಫಿ ಟೇಸ್ಟ್ ಮತ್ತೆ ವ್ಯತ್ಯಾಸ ಆಗುತ್ತೆ. ಏನಾಗುತ್ತೆ, ಚೆನ್ನಾಗಿ ಹಣ್ಣಾಗಿರೋದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಎಳೆಕಾಯಿ ಒಂಥರ ಒಗುಗ್ರು, ಉಳ್ಚುಳ್ಚು, ಒಂಥರ ಕಾಫಿ ಅಳಸಿದ್ದ ಒಂಥರ ಇರಿಟೇಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಅರೇಬಿಕಾಗೂ ರೋಬಸ್ಟಾಗೂ ರೇಟ್ ವ್ಯತ್ಯಾಸ ಆಗುತ್ತೆ. ಮೊದಲನೇದು, ಮೀಡಿಯಂ ರೋಸ್ಟ್ಗೂ ಡಾರ್ಕ್ ರೋಸ್ಟ್ಗೂ ವ್ಯತ್ಯಾಸ ಆಗುತ್ತೆ. ಮೂರನೇದು, ಪಾರ್ಚ್ಮೆಂಟ್ ವಾಶೇ ಬೇರೆ, ಚೆರ್ರಿನೇ ಬೇರೆ. ಇವತ್ತೇನ್ ಮಾರ್ಕೆಟ್ ಅಲ್ಲಿ ಕಾಫಿ ಸಿಗುತ್ತೋ ಅದು ಈ ಚೆರ್ರಿಲ್ ತಯಾರಿಸ್ತಾರೆ. ನಾವೇ ಅದರಿಂದ ತಯಾರಿಸ್ತೀವಿ ಅಂದ್ರೆ ಪಾರ್ಚ್ಮೆಂಟ್ ವಾಶ್ ಇಂದ. ಸೊ ಅದು ನಿಮ್ಗೆ ಆ ಒಂದು ಆಹ್ಲಾದಕರ ಗುಣವನ್ನ ಕೊಡುತ್ತೆ. ಈ ಡಿಫರೆನ್ಸ್ ನ ನೀವು ಮೇಜರ್ ಆಗಿ ತಿಳ್ಕೋಬೇಕು. ಸರ್ ಹೇಗ್ ತಯಾರಿಸೋದು ಕಾಫಿನ? ಬನ್ನಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ನಮ್ಮ ಹತ್ರ 2 ಕಾಫಿನ ಕೊಟ್ಟಿದ್ದೀವಿ. ಒಂದೇನು ಟ್ರಾವೆಲಿಂಗ್, ಫಾರ್ ಟ್ರಾವೆಲಿಂಗ್ ನಮ್ಮ ಹತ್ರ 4 ಬ್ಯಾಗ್ಸ್ ಇದೆ. ಸರ್ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕೆ ಅಂತಂದ್ರೆ ಪೌಡರ್ ಜಾಸ್ತಿ ಇರುತ್ತೆ, ಅದರ ಬ್ಯಾಗ್, ಅಲ್ಯೂಮಿನಿಯಂ ಪೌಚ್ ತುಂಬಾ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ನೀವೇನೇನು ಆ್ಯಡ್ ಮಾಡ್ತೀರಾ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಆದ್ರೆ ನಮಗೆ ತುಂಬಾ ಪ್ರೌಡ್ ಇದೆ, ನಮ್ಮ ಬಲಗಡೆ ಇರ್ತಕ್ಕಂತಹ ಬಾಟಲ್ ಏನಿದೆ, ಒಂದು ಕಾಫಿಗೆ 5 ರಿಂದ 6 ರೂಪಾಯಿ ಒಂದು ಲೋಟ ಕಾಫಿ ರೆಡಿ ಆಗುತ್ತೆ. ಯಾವ ದೊಡ್ಡ ದೊಡ್ಡ ಕಾಫಿ ಶಾಪ್ಗಳಲ್ಲಿ ಕಾಫಿ 100, 200, 300 ರೂಪಾಯಿಗೆ ಸೇಲ್ ಮಾಡ್ತಕ್ಕಂತಹ ಬ್ಲಾಕ್ ಕಾಫಿನ ನಾವು 5 ರಿಂದ 10 ರೂಪಾಯಿಗೆ ಮನೆ ಕೊಟ್ಟಿದೀವಲ್ಲ, ಇಟ್ಸ್ ರಿಯಲಿ ಪ್ರೌಡ್. ನಮಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಸರ್ ಎರಡರಲ್ಲಿ ವ್ಯತ್ಯಾಸ ಏನು? ನೀವ್ ಯಾವ್ದು ಸಜೆಸ್ಟ್ ಮಾಡ್ತೀರಾ? ನಾನು ಎರಡೂ ಸಜೆಸ್ಟ್ ಮಾಡ್ತೀನಿ. ಯಾರು ಟ್ರಾವೆಲ್ ಮಾಡ್ತೀರಾ ಅಲ್ಲಿ ಫಿಲ್ಟರ್ ತಗೊಂಡು ಹೋಗಕ್ಕಾಗಲ್ಲ. ಈ ಕಾಫಿನದೇನು, ಅದು ಅಡಿಕ್ಷನ್. ಕಾಫಿ ಕುಡಿದ್ಮೇಲೆ ಅದನ್ನ ನಾವು ಕುಡಿಲಿಲ್ಲ ಅಂತಂದ್ರೆ ಡೈವರ್ಟ್ ಆಗ್ತೀವಿ, ಮತ್ತೋಗ್ತೀವಿ, ಸಕ್ಕರೆ ಹಾಕಿರೋ ಪಾನ್ಕನ ಕುಡಿತೀವಿ, ಆ ಟೈಮಲ್ಲಿ ಕೆಡಿಸ್ಕೋತೀವಿ. ಆ ಟೈಮಲ್ಲಿ ಈ 4 ಬ್ಯಾಗ್ಸ್ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸಿಂಪಲ್, ಓಪನ್ ಮಾಡ್ತೀರಾ, ಮೇಲ್ಗಡೆ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದೀವಿ. ಮೇಲ್ಗಡೆ ಟ್ಯಾಪ್ ಓಪನ್ ಮಾಡ್ತೀರಿ, ಬಿಸಿನೀರ್ ಹಾಕ್ತಿರಿ, ಬಿಸಿನೀರು ಡ್ರಿಪ್ ಆಗಿ ಕೆಳಗೆ ಬರುತ್ತೆ, ದೆನ್ ಎತ್ತಿಟ್ಬಿಟ್ಟು ಕುಡಿತೀರಿ. ಸರ್ ಈ ಪೌಡ್ರನ್ನ ಏನ್ ಮಾಡ್ಕೋಬೇಕು? ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಿ, ಇದನ್ನ ಬಿಸಿನೀರಿಗೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಸೋಸ್ಬಿಟ್ಟು ಕುಡಿತೀರಿ. ಹಂಗ್ ಮಾಡಬಾರ್ದು. ಹಂಗ್ ಮಾಡಿದಾಗ ನಿಮ್ಗೇನಾಗುತ್ತೆ, ರಿಯಲ್ ಬ್ಲಾಕ್ ಕಾಫಿ ಅರೋಮಾ ನಿಮಗೆ ಸಿಗಲ್ಲ. ಸರ್ ಸಿಂಪಲ್, ನಿಮ್ಮ ಊರುಗಳಲ್ಲಿ ಒಂದೊಂದು ಫಿಲ್ಟರ್ ಸಿಗುತ್ತೆ, ಫಿಲ್ಟರ್, ಕಾಫಿ ಫಿಲ್ಟರ್. ಅದರಲ್ಲಿ ಒಂದರಲ್ಲಿ ಒಂದೊಂದ್ ತರ ಇರುತ್ತೆ. ನಾನು ಮಿಷಿನ್ ಇಟ್ಕೊಂಡಿದ್ದೀನಿ, ಮಿಷಿನ್ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. 100, 200 ಅದರಲ್ಲಿ ನಾನಾ ತರದ ಫಿಲ್ಟರ್ ಇರುತ್ತೆ. ಆ ಫಿಲ್ಟರ್ ತಗೊಳ್ಳಿ. ಆ ಫಿಲ್ಟರ್ಗೆ ಬಿಸಿ ಬಿಸಿ ನೀರಿಗೆ ಅವ್ರ ಮೆಜರ್ಮೆಂಟ್ ಈಸಿಯಾಗಿ ತೋರಿಸ್ತಾರೆ. ಪೌಡ್ರ್ ಹಾಕಿ ಅದರಲ್ಲೊಂದು ಜಾಲರಿ ತರ ಒಳಗಿರಿ, ಸುತ್ತ ಪೌಡ್ರ್ ತುಂಬಿ ಬಿಸಿ ನೀರು ಹಾಕಿ, ಆ ಬಿಸಿ ನೀರು ಒಳಗಿಂದ ಕುದಿಬಾರ್ದು ಕಾಫಿ, ನೀವು ಕುದಿಯೋ ನೀರನ್ನೇ ಹಾಕಿ, ಡ್ರಿಪ್ ಡ್ರಿಪ್ ಆಗಿ ಕಾಫಿ ಅದರದ್ದೊಂದು ಸೆಡಿಮೆಂಟ್ ಫಾರ್ಮ್ ಆಗಿ ಅದರೊಳಗೆ ಫಿಲ್ಟರ್ ಆಗಿ ಒಂದೊಂದು ಹನಿನೇ ಹನಿಯುತ್ತಲ್ಲ, ಅದು ಅಮೃತ. ಹೆಂಗಿರುತ್ತದು ಅಂದ್ರೆ, ಅದನ್ನ ನೀವು ತಗೊಂಡು ಆ ಡಿಕಾಕ್ಷನ್ ತಗೊಂಡು, ಅದು ಡಿಕಾಕ್ಷನ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಕೆಲವರು ಅಂಥದ್ನು ಕುಡಿಯೋರು ಇರ್ತಾರೆ, ಇನ್ ಕೆಲವರು ನನಗೆ ಮೈಲ್ಡ್ ಆಗಿರ್ಲಿ, ಇನ್ ಕೆಲವರು ನಾನು ಐಸ್ ಹಾಕೊಂಡು ಕುಡಿತೀನಿ, ಇನ್ ಕೆಲವರು ನನಗೆ ಬಿಸಿ ಕಾಫಿ ಕುಡದೆ ಅಭ್ಯಾಸ. ನೀವು ಆ ಡಿಕಾಕ್ಷನ್ ಬಂದ ನಂತರ ನೀವೇನ್ ಬೇಕಾದ್ರೂ ಮಾಡ್ಬೋದು. ಇದರಲ್ಲೂ ಡಿಕಾಕ್ಷನ್ ಬರುತ್ತೆ, ಇದರಲ್ಲೂ ಡಿಕಾಕ್ಷನ್ ಬರುತ್ತೆ, ಎರಡರಲ್ಲೂ ಡಿಕಾಕ್ಷನ್ ಬರುತ್ತೆ. ಸರ್ ನನಗಿದು ಸ್ಟ್ರಾಂಗ್ ಆಗ್ತಿದೆ, ಮೇಕ್ ಇಟ್ ಲೈಟ್, ಲೈಟ್ ಮಾಡ್ಕೊಳ್ಳಿ. ಸರ್ ಕೋಲ್ಡ್ ಕಾಫಿ ಇವತ್ತಿನ ದಿನಮಾನದಲ್ಲಿ ಹೈಯೆಸ್ಟ್ ಟ್ರೆಂಡ್ ಏನಾದ್ರು ಇದೆ ಅಂದ್ರೆ ಅದು ಕೋಲ್ಡ್ ಕಾಫಿ. ಐಸ್ ಹಾಕೊಳ್ಳಿ. ಸರ್ ನನಗೆ ಇದು ಬಿಸಿ ಬಿಸಿ ಬೇಕು ಸರ್, ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ದಟ್ ಈಸ್ ನಾಟ್ ಎ ಇಶ್ಯೂ. ನೀವೇನ್ ಮಾಡ್ಕೊಂಡ್ರೂ ಪ್ರಾಬ್ಲಮ್ ಆಗಲ್ಲ. ಒಂದು ನೆನಪಿರ್ಲಿ, ಏನೇ ಕಾರಣಕ್ಕೂ ಕೆಲವು ಕಡೆ, ಕೆಲವು ಹೋಟೆಲ್ಗಳಲ್ಲಿ ಡಿಕಾಕ್ಷನ್ ಅನ್ನ, ಇವತ್ತಿನ ಡಿಕಾಕ್ಷನ್ ಅನ್ನ ನಾಳೆ ಬಳಸ್ತಾರೆ, ಅದು ಕ್ಯಾರಿ ಮಾಡ್ಕೊಂತ ಹೋಗ್ತಾರೆ. ಖಂಡಿತ ಒಳ್ಳೇದಲ್ಲ. ನೀವ್ ಯಾವಾಗ ಕುಡಿತೀರಾ
ಅವಾಗ ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕು. ನಂತರದಲ್ಲಿ ಅದನ್ನ ವಾಶ್ ಮಾಡಿ ಇಟ್ಬಿಡ್ಬೇಕು. ಅದು ಬಿಟ್ಟು ಅದನ್ನ ಹಿಂದಿನ ದಿನದಕ್ಕೇನೆ ಮಿಕ್ಸ್ ಹಾಕೋದು, ಅದಕ್ಕೆ ಇನ್ನೊಂದ್ ಸ್ವಲ್ಪ ಪುಡಿ ಹಾಕಿ ಕೂರಾಡೋದು, ಹಿಂಗ್ ಮಾಡೋದು, ಹಾ 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 ಸರ್, ಅದು ಕಾಫಿ ಆಗಲ್ಲ, ಇಲಿ ಆಗ್ಬಿಡ್ತದೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಕಾಫಿ ಇಸ್ ಎ ಕಾಫಿ, ಮೇಕ್ ಇಟ್ ಸಿಂಗಲ್ ಟೈಮ್, ಒಂದೇ ಟೈಮ್ ಮಾಡಬೇಕು. ಆ ಮಿಷಿನ್ ಅನ್ನ ತೊಳೆದು ಎತ್ತಿಟ್ಬಿಡ್ಬೇಕು. ಯಾಕೆ ಅಂತಂದ್ರೆ ಸರ್ ಹಂಗಾರೆ ಇಷ್ಟೆಲ್ಲ ಪುರಾಣ ಇದೆಯಾ, ನಾನು ಹಂಗಾರೆ ಹೋಗ್ಬಿಟ್ಟು 10-15 ರೂಪಾಯಿ ಕೊಟ್ಟು ಅದೇ ವಿಷ ಕುಡಿತೀನಿ? ಆಲ್ ದ ಬೆಸ್ಟ್, ಚಾಯ್ಸ್ ಈಸ್ ಯುವರ್ಸ್. ಯಾಕೆ? ಲೈಫ್ ನಿನ್ ಕೈಲಿದೆ. ಇವತ್ ಯಾರ್ಯಾರು ಸೆಲೆಬ್ರಿಟಿಗಳನ್ನ ನೋಡ್ತೀಯ? ಸುದೀಪ್ ಒಂದಾನೊಂದ್ ಕಾಲದಲ್ಲಿ ಫೇಮಸ್ ಏನಕ್ಕೆ ಸುದೀಪ್ ಅವರು ಅಂದ್ರೆ ಸಿಗರೇಟ್ ಸೇದಕ್ಕೆ. ಸಿಗರೇಟ್ ಸೇದ್ಕೊಂಡು ಸ್ಪರ್ಶ ಫಿಲ್ಮ್ ನ ಮಾಡಿದಾಗ, ಹುಚ್ಚ ಫಿಲ್ಮ್ ನ ಮಾಡಿದಾಗ ಅದರಲ್ಲಿ ಸಿಗರೇಟ್ ಸೇದ್ಕೊಂಡೇನೆ ಎಷ್ಟೋ ಹುಡುಗರು ಅದನ್ನ ನೋಡ್ ಕಲ್ತ್ಕೊಂಡ್ರು ಸಿಗರೇಟ್. ಬಟ್ ಇವಾಗ ಸುದೀಪ್ ಸಿಗರೇಟ್ ಸೇದ್ತಾ ಇಲ್ಲ. ಈ ವಯಸ್ಸಲ್ಲಿ ಹೋಗಿ CCL ನ ಗೆದ್ಕೊಂಡ್ ಬಂದ್ರು. ಯಾಕೆ ಅಂತಂದ್ರೆ ಆ ಬಿಗ್ ಬಾಸ್ ಪ್ರೋಗ್ರಾಮ್ ಆಗ್ಬೇಕಾದ್ರೆ ಯಾರು ನೋಡಿರ್ತೀರ, ಆ ಇಡೀ ಪ್ರೋಗ್ರಾಮ್ ಅಲ್ಲಿ 2 ಸಲ ಹೋಗಿ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿತಾನ ಅವನು. ಯಾಕೆಂದ್ರೆ ಅವನಿಗೆ ಚೆನ್ನಾಗ್ ಗೊತ್ತು ಯಾವ್ದನ್ನ ಕುಡಿಬೇಕು, ಯಾವ್ದನ್ನ ಕುಡಿಬಾರ್ದು. ಈ ವಯಸ್ಸಲ್ಲಿ ಈಗ ಅಷ್ಟು ಫಿಟ್ ಆಗಿರಕ್ಕೆ ಕಾರಣ ಏನು? ಅದೇ ತರ ನಾನು ಸಿಗರೇಟ್ ಸೇರ್ತೀನಿ, ಅದೇ ಹಂಗ ಆಡ್ಬಿಡ್ತೀನಿ, ಹಂಗ ನಿನಿಗೋಸ್ಕರ ನೀನು ನಿನ್ನ ಅಮೂಲ್ಯವಾದ ಸ್ವಲ್ಪ ಸಮಯನ ಎತ್ತಿಡು. ಯಾಕೆ ಅಂದ್ರೆ ಇದು ನಿನ್ನ ಜೀವನ, ಇಲ್ಲಿ ಯಾರು ಬರಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಆಹಾರದ ಮಧ್ಯದಲ್ಲಿರ್ತಕ್ಕಂತ ಒಂದು ಬ್ರಿಡ್ಜ್ ನ ಗಟ್ಟಿ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಆ ಬ್ರಿಡ್ಜ್ ಅಳ್ಳಾಡಬಾರ್ದು. ಯಾಕೆ ಅಂತಂದ್ರೆ ಬೆಳಗ್ಗಿನ ತಿಂಡಿ ಮಧ್ಯಾಹ್ನ ಊಟಕ್ಕೆ ನೀವು ಇದು ಕುಡಿದ್ಮೇಲೆ ನಿಮ್ಮ ಬಾಯೊಳಗಾಗೋ ಆನಂದನ ಗಮನಿಸಿ. ಆ ಕಾಫಿ ಕುಡಿತಿದ್ದಂಗೆ ಆ ಸಕ್ಕರೆ ಹಾಲು ಹಾಕಿರೋದು ಅಲ್ಲೆಲ್ಲ ಚುಚ್ಚುತ್ತೆ, ಅಲ್ಲೆಲ್ಲ ಇರಿಟೇಷನ್ ಆಗುತ್ತೆ, ಹಲ್ಗಳೊಳಗ ನಡೆಯೋ ಆ ಹಿಂಸೆ, ಅಯ್ಯೋ ಹಿಂಸೆ. ಬಟ್ ಬ್ಲ್ಯಾಕ್ ಕಾಫಿ ಕುಡೀರಿ, ನಿಮ್ ಎದುರುಗಡೆ ಕೂತಿದ್ದವನ್ ಕಳೆದೋಗ್ತಾನೆ. ಯಾಕೆ ನಿಮ್ ಬಾಯಿಂದ ಮಾತಾಡೋ ಮಾತಲ್ಲೇ ಗಮ್ಮನ ತರ ಹೋಗುತ್ತೆ. ನಿಮ್ಮ ಬಾಯಷ್ಟೇ ಅಲ್ಲ, ಇಡೀ ದೇಹ ಎಷ್ಟಾಗುತ್ತೆ, ಶಾರ್ಪ್ ಎಷ್ಟಾಗುತ್ತೆ. 1 ತಿಂಗಳಲ್ಲಿ ನಿಮ್ ಸ್ಕಿನ್ನ ನೋಟಿಸ್ ಮಾಡ್ತಾರೆ ಜನ. ಏನೋ ಇಷ್ಟೊಂದು ಚೇಂಜ್ ಆಗಿದೆಯಾ, ಇಷ್ಟೊಂದು ಬದಲಾಗ್ತಾ ಇದೆಯಾ? ನಿನ್ನ ಹಾಲ್ ಲೈಫ್ ಬದಲಾಗುತ್ತೆ ಒಂದು ಡ್ರಿಂಕ್ ಇಂದ, ಜಸ್ಟ್ ಒಂದು ಡ್ರಿಂಕ್ ಇಂದ. ಸೊ ಹಂಗಾಗಿ ಬೆಳಿಗ್ಗೆ ತಿಂಡಿ ಆಯ್ತಾ ಸರ್, ಖಾಲಿ ಹೊಟ್ಟೆಲ್ ಕುಡಿಬೋದಾ? ಅಭ್ಯಾಸ ಇದ್ರೆ ಕುಡೀರಿ, ಇಲ್ಲ ಕುಡಿಯಕ್ ಹೋಗ್ಬೇಡಿ. ಬೆಸ್ಟ್ ರೆಕಮೆಂಡ್, ತಿಂಡಿ ಆದ್ಮೇಲೆ ಕುಡಿದು ಕಾಫಿ ಅಭ್ಯಾಸ ಇದೆಯಾ, ಕುಡೀರಿ. ಆ್ಯಂಡ್ ಮದ್ಯ ಯಾವಾಗ ನಿಮ್ಮ ಮೆಟಬಾಲಿಕ್ ಬೀಳ್ತಿರುತ್ತೋ ಆ ಟೈಮಲ್ಲಿ ಒಂದು ಕೀ ಹೊಡೆದ್ ಬಿಡ್ಬೇಕು. ಜಸ್ಟ್ ಒಂದು ಬ್ಲ್ಯಾಕ್ ಕಾಫಿ 12 ಗಂಟೆ ಎದಳ್ತು ಮತ್ತೆ ಮೆಟಬಾಲಿಕ್ ಸಣ್ಣ ಆಗೋಗ್ಬಿಡ್ತೀರ. ಯಾರ್ಯಾರು ನಾನು ಫ್ಯಾಟ್ ಇಳಿಸ್ಕೋಬೇಕು ಸರ್, ನಾನು ಓವರ್ ಫ್ಯಾಟ್ ಆಗಿದ್ದೀನಿ ಸರ್, ಒಂದಕ್ಕಿ ಏನು ತಿನ್ನಬಾರ್ದು. ಬ್ಲಾಕ್ ಕಾಫಿ ಕುಡಿದ್ಬಿಟ್ಟು ಅರ್ಧ KG ಗೋಬಿ ಮಂಚೂರಿ ತಿನ್ನೋದಲ್ಲ. ಬ್ಲಾಕ್ ಕಾಫಿ ಕುಡಿದ್ಬಿಟ್ಟು 4.25 kg ಪಾನಿಪುರಿ ತಿನ್ನೋದಲ್ಲ. ಬ್ಲಾಕ್ ಕಾಫಿ ಕುಡಿದ್ಬಿಟ್ಟು ಹೋಗ್ಬಿಟ್ಟು ಬೇಕ್ರಿಲಿ ಗುರು ಸರ್ ಸರಿಯಾದ್ ಬಿಟ್ಟಾರಲ್ಲೇ ಕಾಫಿ, ಜಗ್ಗಿಬಿಟ್ಟು ನಡಿಲೆ ಕೇಕ್ ತಿಂದ್ಬಿಟ್ಟು ಪಪ್ಸ್ ತಿಂದು ಬಂದ್ಬಿಟ್ಟು ಜಗ್ಗರೆ ಜಗ್ ಕುಣಿದ್ಬಿಡಣ. ಹಾ ಹಾ ಹಣ ಇಲ್ಲ. ಯಾಕೆ? ಇದಕ್ಕೆ ಆಲ್ರೆಡಿ ಶತ್ರುಗಳಿದ್ದಾರೆ. ನೀನು ಸೈನಿಕರನ್ನ ಶತ್ರು ಜೊತೆ ಕಳಿಸ್ಬಾರ್ದು. ಸೈನಿಕರು ಪವರ್ ಆಗಲ್ಲ, ಸೈನಿಕರನ್ನಷ್ಟೇ ಕಳಿಸು. ಆ ಟೈಮಲ್ಲಿ ಶತ್ರುಗಳನ್ನ ಕಳಿಸ್ಬೇಡ, ಸೈನಿಕರಷ್ಟೇ ಹೋಗ್ಬೇಕು ನಿನ್ ದೇಹಕ್ಕೆ. 12 ಗಂಟೆ ಟೈಮಲ್ಲಿ ಇವು ಹೋಗ್ತವೆ, ಇಡೀ ನಿನ್ ದೇಹನ ಮತ್ತೆ ರೆಡಿ ಮಾಡ್ತವೆ. ಮಧ್ಯಾಹ್ನದ ಊಟ ಯಾರು ಕರೆಕ್ಟಾಗಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟದ ಮಧ್ಯದಲ್ಲಿ ಬ್ಲಾಕ್ ಕಾಫಿ ಕುಡಿತಿರೋ, ಊಟ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಯಾಕೆ? ಮೆಟಬಾಲಿಕ್ ರೇಟ್ ಹೈಟ್ ಅಲ್ಲಿ ಇರುತ್ತೆ, ಬಿದೋಗಿರಲ್ಲ. ಅದೇ ತರ ಸಂಜೆ ಕುಡೀರಿ, ರಾತ್ರಿ ಜಲ್ದಿ ಬಂದು ಊಟ ಮಾಡಿ. ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ. ಇಂಥ ಒಂದು ಕಾಫಿನ ನಾವು ಪರಿಚಯ ಮಾಡೋದಕ್ಕೆ ನಿಜವಾಗ್ಲೂ ಹೆಮ್ಮೆ. ವಿ ಬಿಕಮ್, ನನಗನ್ಸಿದ್ದೇನು ಅಂತಂದಾಗ ಈ ಬ್ಲಾಕ್ ಕಾಫಿ ವಿಚಾರನ ನಮ್ಮ ಫ್ರೆಂಡ್ಸ್ ಹತ್ರ, ನಮ್ಮ ರಿಲೇಷನ್ಸ್ ಹತ್ರ ಮಾತಾಡಿದಾಗ, ಹುಚ್ಚಿಡ್ದಿದೆ ನಿನಗೆ, ನಿನಗ್ ಅನ್ಸಿದ್ದನ್ನೇ ಎಲ್ಲ ಜನ ಅಂದ್ಕೋಬೇಕು ಅಂತಿಲ್ಲ ಕಣ, ಯಾಕೋ ಈ ಬ್ಲಾಕ್ ಕಾಫಿ ಕ್ರೇಜ್ ನಿನ್ಗೆ ಅಂತ ಹೇಳಿದ್ದುಂಟು, ಮಾತಾಡಿದ್ದುಂಟು. ಬಟ್ ನಾವ್ ವಿ ಆರ್ ಸರ್ಪ್ರೈಸ್ಡ್. ಫಸ್ಟ್ ಮಂತೆ 2.5 tons ಕಾಫಿ ಪೌಡರ್ ಹೋಯ್ತು ನಮ್ಮ ಕಂಪ್ನಿಯಿಂದ. ನಾವೇ ಸರ್ಪ್ರೈಸ್ ಆಗೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಫಿನ ನಾವು ರೆಡಿನೇ ಇರ್ಲಿಲ್ಲ. ನಾವು ರೆಡಿನೇ, ಪ್ಯಾಕಿಂಗ್ ಆಗಿರ್ಬೋದು, ಏನೂ ರೆಡಿ ಇರ್ಲಿಲ್ಲ. ಯಾಕೆ? ಹೋಗತ್ತೆ ಎಷ್ಟು ಅಷ್ಟು. ಯಾಕೆ ಅಂತಂದ್ರೆ ಈ ಮಟ್ಟಕ್ಕೆ ಎಲ್ಲಿ ತಗೋತಾರೆ ಇದನ್ನ, ಯಾವ ತರ ಇದು, ಈ ತರ ಆಲೋಚನೆಯಲ್ಲಿ ಇದ್ವಿ. ಬಟ್
ವಿ ಬಿಕಮ್ ಸ್ಟನ್ ಅಬೌಟ್ ದ ರೆಸ್ಪಾನ್ಸ್. ತುಂಬಾ ಮೂಕ ವಿಸ್ಮಿತರಾಗೋಗ್ಬಿಟ್ವಿ ನಾವು, ಹಿಂಗ ಈ ತರಕ್ ಸೇಲ್ ಆಯ್ತಾ ಕಾಫಿ ಅಂತ. ಎಸ್, ಫ್ಯೂಚರ್ ಅಲ್ಲಿ ಇವತ್ತು ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ, ಈ ಪರಿಪೂರ್ಣತೆಯಿಂದ ಮಾರ್ಕೆಟ್ ಕರೆಕ್ಟ್ ಆಗಿ ಗೈಡ್ ಮಾಡಿ. ಡಯಾಬಿಟಿಸ್ ಇರೋರು ಎಷ್ಟು ಜನ ನಾನಾ ರೀತಿ, ಇವತ್ತು ಶತ್ರುಗಳು ಕಾಯ್ತಾ ಇದಾವ ನಮ್ಮನ್ನ ರೋಗದಲ್ಲಿ ಆವರಿಸ್ಬೇಕು ಅಂತ. ಈ ವರ್ಜಿನ್ ಕೋಕೋನಟ್ ಆಯಿಲ್, ಈ ಕಾಫಿ, ಇವೆಲ್ಲ ಹಚ್ಚಿ ಕೊಡಿಸ್ತಾರೆ. ಆಚೆ ಹೋಗು, ಯಾರು ಬರ್ಬೇಡ್ರಿ, ಯಾರು ಬರ್ಬೇಡ್ರಿ. ಈ ತರ ಪ್ರತಿಯೊಬ್ಬರಿಗೂ ಈ ಕಲ್ಚರ್ನ ಬಿಲ್ಡ್ ಮಾಡಿ, ಹೆಣ್ಮಕ್ಳುಗಳು ಇವತ್ತು ತುಂಬಾ ಜನ ಅಟೆಂಡ್ ಮಾಡಿದ್ದೀರಿ ಈ ಪ್ರೋಗ್ರಾಮ್. ರಿಯಲಿ ಐ ಅಪ್ರಿಶಿಯೇಟ್. ತುಂಬಾ ಖುಷಿ ಆಯ್ತರಮ್ಮ. ಅಂಡ್ ಐ ಸ್ಪೆಷಲಿ ಫೀಲ್ ವೆರಿ ಪ್ರೌಡ್. 4 ಜನ ಹೆಣ್ಮಕ್ಳು ರೇಸ್ನ ಪಾಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿಗೆ? SCM ಮೆಂಬರ್, ನಮ್ಮ ಕಂಪನಿಯ ಒಂದು ಟಾಪೆಸ್ಟ್ ಪೊಸಿಷನ್ ಅದು. ಸ್ವದೇಶಿ ದಿಶಾದ್ದು ಒಂದು ಕೋರ್ ಕಮಿಟಿ ಮೆಂಬರ್ಶಿಪ್ಗೆ 4 ಜನ ಹೆಣ್ಮಕ್ಳು ರೇಸ್ ಪಾಸ್ ಮಾಡ್ಕೊಂಡು ಬಂದ್ರಲ್ಲ. ಐ ಫೆಲ್ಟ್ ಫ್ಯಾಂಟಾಸ್ಟಿಕ್. ಯಾಕೆಂತಂದ್ರೆ ಇದೇ ಕನ್ಸ್ಕೊಂಡಿದ್ದು. ಒಬ್ಳು ಹೆಣ್ಣು ಬರೀ ಮನೇಲಿ ಅಡಿಗೆ ಮಾಡಕ್ಕೆ, ಮನೇಲಿ ಕೆಲಸ ಮಾಡಕ್ಕೆ, ಮುಸ್ರೆ ತಿಕ್ಕಕ್ಕೆ, ನೀನ್ ಏನಕ್ಕೂ ಯೋಗ್ಯಳಲ್ಲ ಅನ್ನೋರ್ ಮಧ್ಯದಲ್ಲಿ ನಾವೇನೋ ಸೃಷ್ಟಿಸಿದ್ವಿ. ಅಮೆಝಾನ್ಗೆ ಹೋಗ್ಲಿಲ್ಲ, ಫ್ಲಿಪ್ಕಾರ್ಟ್ಗೆ ಹೋಗ್ಲಿಲ್ಲ, ಸ್ನ್ಯಾಪ್ಡೀಲ್ಗೆ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ. ನಿಮ್ಮೇಲೆ ನಂಬಿಕೆ ಇಟ್ವಿ. ಇಲ್ಲ, ಇವತ್ತಲ್ಲ ನಾಳೆ ವಿ ಕ್ಯಾನ್ ಡೂ, ಈ ಸಿಸ್ಟಮ್ ಗೆಲ್ಲುತ್ತೆ ಅಂತ ನನ್ನ ಎಫರ್ಟ್ ಜೊತೆಗೆ ನಾನು ಈ ಪ್ರಯಾಣನ ಆರಂಭಿಸ್ದೆ. ಇದು ಸುಳ್ಳಲ್ಲ ಸರ್. ನಿಮ್ಮ ನಂಬಿಕೆ ನಾವು ಸರಿಗೊಳಿಸ್ತೀವಿ ಅಂತ ಹೇಳಿ ಆ ಕೆಲಸ ಮಾಡ್ತಾ ಇರೋ ಆ ಹೆಣ್ಮಕ್ಳಿಗೆ ನನ್ನ ಹ್ಯಾಟ್ಸ್ ಆಫ್, ರಿಯಲಿ ಪ್ರೌಡ್ ಆಫ್. ಅಂಡ್ ಬೇರೆ ರಾಜ್ಯದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಕ್ಸ್ಪೆಷಲಿ ತಮಿಳ್ನಾಡಿಂದ ರಾಜಲಕ್ಷ್ಮಿನವರೊಬ್ರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದೇ ಆರ್ ಡೂಯಿಂಗ್ ವಂಡರ್ಫುಲ್ ಇನ್ ತಮಿಳ್ನಾಡು. ಚೆನ್ನೈಯಲ್ಲಿ ನಮ್ದು ಫಸ್ಟ್ ಔಟ್ಲೆಟ್ ಓಪನ್ ಆಗ್ತಿದೆ. ದಟ್ಸ್ ರಿಯಲಿ ಗ್ರೇಟ್. ಇಂಟರ್ನ್ಯಾಷನಲಿ ಫಸ್ಟ್ ಓಪನ್ ಆಗ್ತಿದೆ. ದಟ್ಸ್ ರಿಯಲಿ ಗ್ರೇಟ್. ಅಂಡ್ ಎವ್ರಿವೇರ್ ನಾವು ರೀಚ್ ಆಗ್ತಾ ಇದ್ದೀವಿ. ನಂಬರ್ ಕೌಂಟ್ ಅಲ್ಲ, ಸ್ಪೀಡ್ ಕೌಂಟ್ ಅಲ್ಲ, ಬಟ್ ನಾನು ಮಾಡಿದ ಕೆಲಸ ಎಷ್ಟು ಹೃದಯಗಳಿಗೆ, ಎಷ್ಟು ಆತ್ಮಗಳಿಗೆ ಸಿಕ್ತು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಇನ್ಮುಂದೆ ಯಾರು ಆ ಬ್ರಿಡ್ಜ್ನ ವೀಕ್ ಮಾಡಬೇಡಿ. ಏನ್ ಹೇಳಿ, ಎಲ್ಲರೂ ಏನಂತ ಹೇಳೋರು? ಬ್ರಿಡ್ಜ್. ಬೆಳಗ್ಗೆ ತಿಂಡಿ ತಿಂದಿದ್ದೀನಿ, ಮಧ್ಯಾಹ್ನ ಊಟ, ಮಧ್ಯದಲ್ಲಿ ಬ್ರಿಡ್ಜ್ ಯಾವುದು? ಬ್ಲಾಕ್ ಕಾಫಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನ ಒಂದು ದಿನ ಬಿಟ್ಟು ಮತ್ತೆ ನಾಡಿದ್ದು ಇನ್ನೊಂದು ಪ್ರಾಡಕ್ಟ್ ಜೊತೆಗೆ ನಾವು ಬರ್ತೀವಿ. ಸೊ ಇನ್ಮುಂದೆ ಪ್ರತಿ 2 ದಿನಕ್ಕೊಂದ್ಸರಿ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಅದೇ ನನಗೆ ಖುಷಿ ಆಗ್ತಿರೋ ವಿಚಾರ. ಇನ್ನೂ ಹೊಸ ಹೊಸ ವಿಚಾರಗಳು ತಿಳ್ಕೊಳ್ಳೋಣ. ಇದೇ ತರ ಒಟ್ಟಿಗೆ ಒಂದು ಸಣ್ಣದಾಗಿರೋ ಸಮಾಜ ತಿದ್ದೋ ಈ ಕೆಲಸನ ಮಾಡ್ತಾ ಒಂದು ಸದೃಢವಾಗಿರೋ ಕೆರಿಯರ್ನ ಬಿಲ್ಡ್ ಮಾಡೋಣ. ಆಲ್ ದ ಬೆಸ್ಟ್ ಅಂಡ್ ಗುಡ್ ನೈಟ್.